ಎಲ್ಲರಿಗೂ ವಿಶೇಷವಾಗಿ ಮೋಹನ್ ಸರ್ ಧನ್ಯವಾದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಟೈಟಲ್ ಕನಸಿನ ಕರ್ನಾಟಕ. ಅದರಲ್ಲಿ ಈ ಪ್ಯಾನೆಲ್ನ ಹೆಸರು ನಾನು ನನ್ನ ಬೆಂಗಳೂರು. ಸರ್, ನನ್ನ ಮೊದಲ ಪ್ರಶ್ನೆನೇ ಬೆಂಗಳೂರು ನನ್ನದು ಅಂತ ಅಂದುಕೊಳ್ಳುವ ರೆಸ್ಪಾನ್ಸಿಬಿಲಿಟಿ ಅಥವಾ ದಾಯತ್ವ ಯಾರದ್ದೆಲ್ಲ. ಯಾಕಂದರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಆದರೂ ಕೇವಲ ಮೋಹನ್ ದಾಸ್ ಪೈ ರೀತಿಯ ಬೆರಳೆಣಿಕೆ ಮಂದಿ ಮಾತ್ರ ಯಾಕೆ ಮಾತನಾಡೋದು? ಇಲ್ಲಿ ಯೂನಿಕಾರ್ನ್ಗಳಿದೆ, ಹಾಗೆ ಕೋಟ್ಯಾಧಿಪತಿಗಳಿದ್ದಾರೆ, ಅನೇಕ ಉದ್ಯಮಿಗಳಿದ್ದಾರೆ, ಬಟ್ ಮಾತನಾಡೋದು ಕೇವಲ ಬೆರಳೆಣಿಕೆಯಷ್ಟು ಮಂದಿ, ಅದರಲ್ಲೂ ಮೋಹನ್ ದಾಸ್ ಪೈ ಅವ್ರದ್ದು. ಹಾಗಾದರೆ ಬೆಂಗಳೂರು ಕೇವಲ ನಿಮ್ಮಂಥ ಕೆಲ ಬೆರಳೆಣಿಕೆ ಮಂದಿ ಮಾತ್ರದ್ದ ಅಂತ? ನಾನು ಬೆಂಗಳೂರು ಬಗ್ಗೆ ಮಾತಾಡೋ ಮುಂಚೆ ಕರ್ನಾಟಕ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಕರ್ನಾಟಕ ಭಾರತ ವರ್ಷದಲ್ಲಿ ಭಾಳ ಒಂದು ಉತ್ತಮ ರಾಜ್ಯ, ರಿಚೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಈ ವರ್ಷ ನಮ್ಮ GDP 30 ಇಲ್ಲದ 31 ಲಕ್ಷ ಕೋಟಿ, ಪರ್ ಕ್ಯಾಪಿಟಲ್ ಇನ್ಕಮ್ 4,50,000 ರೂಪಾಯಿ, ಅಂದರೆ $5,000. ನಂಬರ್ 1 ಸ್ಟೇಟ್ ಇನ್ ಇಂಡಿಯಾ. ಅದು ಜ್ಞಾಪಕ ಮಾಡಬೇಕು. ಈ ರಾಜ್ಯದಲ್ಲಿ ಭಾರತ ವರ್ಷದಿಂದ ಯಾರು ಭಾಳ ಓದಿದಾರೋ ಎಲ್ಲರೂ ಇಲ್ಲಿ ಬರ್ತಾರೆ. ಯಾಕಂದರೆ ನಮ್ಮದು ಗ್ರೋತ್ ರೇಟ್ ಎಲ್ಲ ಒಂದು ಭಾಳ ಉತ್ತಮ ಆಗಿದೆ. ನಮ್ಮ GDP ನೋಡಿದ್ರೆ 66% ಸರ್ವಿಸಸ್. ಡೆವಲಪ್ಡ್ ಕಂಟ್ರಿಗೆ 80% ಸರ್ವಿಸ್ ಆಗುತ್ತೆ. ಕರ್ನಾಟಕದಲ್ಲಿ 66% ಸರ್ವಿಸಸ್ಸು, ಭಾರತ ವರ್ಷಕ್ಕೆ 52%. ಯಾವ ಸ್ಟೇಟಲ್ಲೂ 66% ಸರ್ವಿಸಸ್ ಇಲ್ಲ. ಇನ್ನೊಂದಂದ್ರೆ ಇಂಡಸ್ಟ್ರಿ ಅದು 20%, ಅಗ್ರಿಕಲ್ಚರ್ 14% ಅಷ್ಟೇ. ಅದೇ ಜನತೆ ಕೆಲಸ ಮಾಡೋದು ಅಗ್ರಿಕಲ್ಚರ್ 35%, ಇಂಡಸ್ಟ್ರಿಯಲ್ಲಿ ಏನೋ ಒಂದು 25%, ಅಂದರೆ 60% ಆಯ್ತಲ್ಲ. ಬಾಕಿ ಸರ್ವಿಸಸ್ ಅಲ್ಲಿದೆ. ಆ ಸರ್ವಿಸಸ್ಸೇ ನಮಗೊಂದು ಭಾಳ ಒಂದು ರೈಸನ್ ಮಾಡಿದ್ದಾರೆ. ನೀವು ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ನೋಡಿದ್ರೆ 23-24 ಕರ್ನಾಟಕ ನಂಬರ್ 2 ಪ್ಲೇಸಲ್ಲಿ 2,34,000 ಕೋಟಿ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ನಾವು ಕಟ್ಟಿದ್ದೀವಿ. ತಮಿಳುನಾಡುಗೆ 1,30,000 ಕೋಟಿ, ಗುಜರಾತ್ 95,000 ಕೋಟಿ. ಎರಡು ಸೇರಿಬಿಟ್ಟು ಅದಕ್ಕಿಂತ ಜಾಸ್ತಿ ನಾವು ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ. ಈಗ ಕಾರ್ಪೊರೇಟ್ ಟ್ಯಾಕ್ಸ್ ಹೆಂಗೆ ಬರುತ್ತೆ? ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟೋದು, ಪ್ರಾಫಿಟ್ ಮಾಡಿಬಿಟ್ಟು ಎಲ್ಲ ಮಾಡೋದು. ಇನ್ಕಮ್ ಟ್ಯಾಕ್ಸ್ ಹೆಂಗೆ ಬರುತ್ತೆ? ನಾವೆಲ್ಲ ಆಮದನಿ ಮಾಡಿದ್ದು ನಾವು ಟ್ಯಾಕ್ಸ್ ಕಟ್ಟೋದು. ಈ ಥರ ನಾವು ಇಷ್ಟು ಟ್ಯಾಕ್ಸ್ ಕೊಡ್ತೀವಿ ಭಾರತ ವರ್ಷ. ಈ ಥರ ಸ್ಟೇಟ್ ಎಲ್ಲೂ ಇಲ್ಲ. ಅರ್ಥ ಆಯ್ತಲ್ಲ? ಈ ಸ್ಟೇಟ್ ಯಾಕೆ ಮುಂದೆ ಬಂದಿದ್ದು? ಬೆಂಗಳೂರಿಂದ ಮುಂದೆ ಬಂದಿದ್ದು. ನಾನು ಹುಟ್ಟಿದ್ದು ಬೆಂಗಳೂರು, ಬಹಳ ವರ್ಷ ಆಯಿತು. ಬೆಂಗಳೂರು ತರ ಊರು ಭಾರತ ವರ್ಷದಲ್ಲಿ ಇಲ್ಲ. ಇಲ್ಲಿ ಜನತೆ ಏನೋ ಒಂದು 1,20,00,000 ಜನ ಏನೋ ಇದ್ದಾರೆ. ನಮ್ದು GDP 180 ಬಿಲಿಯನ್, $15,000 ಪರ್ ಕ್ಯಾಪಿಟಲ್ ಇನ್ಕಮ್. ಭಾರತ ವರ್ಷದ್ದು $2,700, ಕರ್ನಾಟಕದ್ದು $5,000. ಅರ್ಥ ಆಯ್ತಲ್ಲ? 65 ಲಕ್ಷ ಜನ ಕೆಲಸ ಮಾಡ್ತಾರೆ ಇಲ್ಲಿ. ದೇ ಆರ್ ಸ್ಯಾಲರಿಡ್ ಪೀಪಲ್. 65 ಲಕ್ಷ ಜನ. ಬೆಂಗಳೂರಲ್ಲಿ 25 ಲಕ್ಷ ಜನ ಟೆಕ್ನಾಲಜಿಲಿ ಕೆಲಸ ಮಾಡ್ತಾರೆ. 25 ಲಕ್ಷ ಜನ. ವಿಶ್ವದಲ್ಲಿ ಯಾವುದೋ ಒಂದು ರಾಜ್ಯ ಇಲ್ಲ ಸ್ಟೇಟ್ ಒಂದು ಸಿಟಿ ಇಲ್ಲ, ಅಲ್ಲಿ 25 ಲಕ್ಷ ಜನ ಟೆಕ್ನಾಲಜಿ ಕೆಲಸ ಮಾಡ್ತಾರೆ. 67,000 IT-BT ಕಂಪನೀಸ್ಗಳಿವೆ, 20,000 ಸ್ಟಾರ್ಟ್ಅಪ್ಸ್ಗಳಿವೆ, 52 ಯೂನಿಕಾರ್ನ್ಸ್ಗಳಿವೆ. ಇಲ್ಲಿ $130 ಬಿಲಿಯನ್, 11 ಲಕ್ಷ ಕೋಟಿ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಇದೆ. ಎಕ್ಸ್ಪೋರ್ಟ್ಸು ಏನು $100 ಬಿಲಿಯನ್ ದುಡ್ಡು ಬರುತ್ತೆ ವರ್ಷಕ್ಕೆ. 8.5 ಲಕ್ಷ ಕೋಟಿ ಆಚೆಯಿಂದ ಬರುತ್ತೆ. ಕ್ಯಾಲಿಫೋರ್ನಿಯಾಲಿ 15 ಲಕ್ಷ ಜನ ಟೆಕ್ನಾಲಜಿ ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ 25 ಲಕ್ಷ ಜನ ಕೆಲಸ ಮಾಡ್ತಾರೆ. ವರ್ಷಕ್ಕೆ 1.5 ಲಕ್ಷದಿಂದ 2 ಲಕ್ಷ ಜನಕ್ಕೆ ಟೆಕ್ನಾಲಜಿ ಕೆಲಸ ಸಿಕ್ಕತ್ತೆ ಬೆಂಗಳೂರಲ್ಲಿ. ಆಮೇಲೆ ಬೆಂಗಳೂರು ಒಂದು BT ಸಿಟಿ ಆಗಿದೆ, ಹೈ ಟೆಕ್ನಾಲಜಿ ಸಿಟಿ ಆಗಿದೆ, ಎಲೆಕ್ಟ್ರಾನಿಕ್ ಸಿಟಿ ಆಗಿದೆ, ಎಲೆಕ್ಟ್ರಿಕಲ್ ಸಿಟಿ ಆಗಿದೆ, ಹೈಟೆಕ್ ಸಿಟಿ ಆಗಿದೆ, ಫ್ಯಾಷನ್ ಸಿಟಿ ಆಗಿದೆ. ಬೆಂಗಳೂರು 1 ಲಕ್ಷ ಜನ PhDಗಳಿವೆ, 3 ಲಕ್ಷ ಜನ ಅಮೆರಿಕನ್ ಸಿಟಿಸನ್ಸು. ಈ ಭಾರತ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದಿದ್ದಾರೆ, ಇಲ್ಲೇ ಕೆಲಸ ಮಾಡ್ತಾರೆ. ಟ್ಯಾಕ್ಸ್ ಅಲ್ಲಿ ಕಟ್ಬೇಕು, ಇವಾಗ ಕಷ್ಟ ಇದೆ ಅವ್ರಿಗೆ, ಇಲ್ಲೇ ಇದ್ದಾರೆ. ಅರ್ಥ ಆಯ್ತಲ್ಲ? ಆಮೇಲೆ ಬೆಂಗಳೂರು ಭಾರತದ ಒಂದು ಸೈನ್ಸ್ ಸಿಟಿ, ಗ್ಲೋಬಲ್ ಸಿಟಿ. ಏರ್ಪೋರ್ಟ್ ಅಲ್ಲಿ 45 ಮಿಲಿಯನ್, 4.25 ಕೋಟಿ ಜನರು ಹೋಗ್ತಾರೆ.
ಥರ್ಡ್ ಲಾರ್ಜೆಸ್ಟ್ ಏರ್ಪೋರ್ಟ್ ಇನ್ ಇಂಡಿಯಾ. ಈ ತರ ಒಂದು ಸಿಟಿ ನಾವು ಟ್ಯಾಕ್ಸ್ ಕಟ್ಟೋದು ಏನು 55-60% ಕರ್ನಾಟಕ ಟ್ಯಾಕ್ಸ್ ಕೊಡ್ತೀವಿ, 55% ಕರ್ನಾಟಕ GDP ಇದೆ. ಅರ್ಥ ಆಯ್ತಲ್ಲ? ಪ್ರೀತಿಯ ನಮಸ್ಕಾರ ಎಲ್ಲರಿಗೂ, ವಿಶೇಷವಾಗಿ ಮೋಹನ್ ಸರ್ ಧನ್ಯವಾದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ಟೈಟಲ್ ಕನಸಿನ ಕರ್ನಾಟಕ, ಅದರಲ್ಲಿ ಈ ಪ್ಯಾನೆಲ್ನ ಹೆಸರು ನಾನು ನನ್ನ ಬೆಂಗಳೂರು. ಸರ್, ನನ್ನ ಮೊದಲ ಪ್ರಶ್ನೆನೇ ಬೆಂಗಳೂರು ನನ್ನದು ಅಂತ ಅಂದುಕೊಳ್ಳುವ ರೆಸ್ಪಾನ್ಸಿಬಿಲಿಟಿ ಅಥವಾ ದಾಯತ್ವ ಯಾರದ್ದೆಲ್ಲ? ಯಾಕಂದ್ರೆ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆ ಆದರೂ ಕೇವಲ ಮೋಹನ್ ದಾಸ್ ಪೈ ರೀತಿಯ ಬೆರಳೆಣಿಕೆ ಮಂದಿ ಮಾತ್ರ ಯಾಕೆ ಮಾತನಾಡೋದು? ಇಲ್ಲಿ ಯೂನಿಕಾರ್ನ್ಗಳಿದೆ, ಹಾಗೆ ಕೋಟ್ಯಾಧಿಪತಿಗಳಿದ್ದಾರೆ, ಅನೇಕ ಉದ್ಯಮಿಗಳಿದ್ದಾರೆ, ಬಟ್ ಮಾತನಾಡೋದು ಕೇವಲ ಬೆರಳೆಣಿಕೆಯಷ್ಟು ಮಂದಿ, ಅದರಲ್ಲೂ ಮೋಹನ್ ದಾಸ್ ಪೈ ಅವ್ರದ್ದು. ಹಾಗಾದ್ರೆ ಬೆಂಗಳೂರು ಕೇವಲ ನಿಮ್ಮಂತ ಕೆಲ ಬೆರಳೆಣಿಕೆ ಮಂದಿ ಮಾತ್ರದ್ದ ಅಂತ? ನಾನು ಬೆಂಗಳೂರು ಬಗ್ಗೆ ಮಾತಾಡೋ ಮುಂಚೆ ಕರ್ನಾಟಕ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಕರ್ನಾಟಕ ಭಾರತ ವರ್ಷದಲ್ಲಿ ಬಹಳ ಒಂದು ಉತ್ತಮ ರಾಜ್ಯ, ರಿಚೆಸ್ಟ್ ಸ್ಟೇಟ್ ಇನ್ ಇಂಡಿಯಾ. ಈ ವರ್ಷ ನಮ್ಮ GDP 31 ಲಕ್ಷ ಕೋಟಿ, ಪರ್ ಕ್ಯಾಪಿಟಲ್ ಇನ್ಕಮ್ 4,50,000 ರೂಪಾಯಿ, ಅಂದರೆ $5,000. ನಂಬರ್ 1 ಸ್ಟೇಟ್ ಇನ್ ಇಂಡಿಯಾ. ಅದು ಜ್ಞಾಪಕ ಮಾಡಬೇಕು. ಈ ರಾಜ್ಯದಲ್ಲಿ ಭಾರತ ವರ್ಷದಿಂದ ಯಾರು ಬಹಳ ಓದಿದಾರೋ ಎಲ್ಲರೂ ಇಲ್ಲಿ ಬರ್ತಾರೆ. ಯಾಕಂದರೆ ನಮ್ಮದು ಗ್ರೋತ್ ರೇಟ್ ಎಲ್ಲ ಒಂದು ಭಾಳ ಉತ್ತಮ ಆಗಿದೆ. ನಮ್ಮ GDP ನೋಡಿದ್ರೆ 66% ಸರ್ವಿಸಸ್. ಡೆವಲಪ್ಡ್ ಕಂಟ್ರಿಗೆ 80% ಸರ್ವಿಸ್ ಆಗುತ್ತೆ. ಕರ್ನಾಟಕದಲ್ಲಿ 66% ಸರ್ವಿಸಸ್ಸು, ಭಾರತ ವರ್ಷಕ್ಕೆ 52%. ಯಾವ ಸ್ಟೇಟಲ್ಲೂ 66% ಸರ್ವಿಸಸ್ ಇಲ್ಲ. ಇನ್ನೊಂದಂದ್ರೆ ಇಂಡಸ್ಟ್ರಿ ಅದು 20%, ಅಗ್ರಿಕಲ್ಚರ್ 14% ಅಷ್ಟೇ. ಅದೇ ಜನತೆ ಕೆಲಸ ಮಾಡೋದು ಅಗ್ರಿಕಲ್ಚರ್ 35%, ಇಂಡಸ್ಟ್ರಿಯಲ್ಲಿ ಏನೋ ಒಂದು 25%, ಅಂದರೆ 60% ಆಯ್ತಲ್ಲ. ಬಾಕಿ ಸರ್ವಿಸಸ್ ಅಲ್ಲಿದೆ. ಆ ಸರ್ವಿಸಸ್ಸೇ ನಮಗೊಂದು ಭಾಳ ಒಂದು ರೈಸನ್ ಮಾಡಿದ್ದಾರೆ. ನೀವು ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ನೋಡಿದ್ರೆ 23-24 ಕರ್ನಾಟಕ ನಂಬರ್ 2 ಪ್ಲೇಸಲ್ಲಿ 2,34,000 ಕೋಟಿ ಇನ್ಕಮ್ ಟ್ಯಾಕ್ಸ್, ಕಾರ್ಪೊರೇಟ್ ಟ್ಯಾಕ್ಸ್ ನಾವು ಕಟ್ಟಿದ್ದೀವಿ. ತಮಿಳುನಾಡುಗೆ 1,30,000 ಕೋಟಿ, ಗುಜರಾತ್ 95,000 ಕೋಟಿ. ಎರಡು ಸೇರಿಬಿಟ್ಟು ಅದಕ್ಕಿಂತ ಜಾಸ್ತಿ ನಾವು ಕಾರ್ಪೊರೇಟ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ. ಈಗ ಕಾರ್ಪೊರೇಟ್ ಟ್ಯಾಕ್ಸ್ ಹೆಂಗೆ ಬರುತ್ತೆ? ಕಾರ್ಪೊರೇಟ್ ಟ್ಯಾಕ್ಸ್ ಕಟ್ಟೋದು, ಪ್ರಾಫಿಟ್ ಮಾಡಿಬಿಟ್ಟು ಎಲ್ಲ ಮಾಡೋದು. ಇನ್ಕಮ್ ಟ್ಯಾಕ್ಸ್ ಹೆಂಗೆ ಬರುತ್ತೆ? ನಾವೆಲ್ಲ ಆಮದನಿ ಮಾಡಿದ್ದು ನಾವು ಟ್ಯಾಕ್ಸ್ ಕಟ್ಟೋದು. ಈ ಥರ ನಾವು ಇಷ್ಟು ಟ್ಯಾಕ್ಸ್ ಕೊಡ್ತೀವಿ ಭಾರತ ವರ್ಷ. ಈ ಥರ ಸ್ಟೇಟ್ ಎಲ್ಲೂ ಇಲ್ಲ. ಅರ್ಥ ಆಯ್ತಲ್ಲ? ಈ ಸ್ಟೇಟ್ ಯಾಕೆ ಮುಂದೆ ಬಂದಿದ್ದು? ಬೆಂಗಳೂರಿಂದ ಮುಂದೆ ಬಂದಿದ್ದು. ನಾನು ಹುಟ್ಟಿದ್ದು ಬೆಂಗಳೂರು, ಬಹಳ ವರ್ಷ ಆಯಿತು. ಬೆಂಗಳೂರು ತರ ಊರು ಭಾರತ ವರ್ಷದಲ್ಲಿ ಇಲ್ಲ. ಇಲ್ಲಿ ಜನತೆ ಏನೋ 1,20,00,000 ಜನ ಏನೋ ಇದ್ದಾರೆ. ನಮ್ದು GDP 180 ಬಿಲಿಯನ್, $15,000 ಪರ್ ಕ್ಯಾಪಿಟಲ್ ಇನ್ಕಮ್. ಭಾರತ ವರ್ಷದ್ದು $2,700, ಕರ್ನಾಟಕದ್ದು $5,000. ಅರ್ಥ ಆಯ್ತಲ್ಲ? 65 ಲಕ್ಷ ಜನ ಕೆಲಸ ಮಾಡ್ತಾರೆ ಇಲ್ಲಿ. ದೇ ಆರ್ ಸ್ಯಾಲರಿಡ್ ಪೀಪಲ್. 65 ಲಕ್ಷ ಜನ. ಬೆಂಗಳೂರಲ್ಲಿ 25 ಲಕ್ಷ ಜನ ಟೆಕ್ನಾಲಜಿಲಿ ಕೆಲಸ ಮಾಡ್ತಾರೆ. 25 ಲಕ್ಷ ಜನ. ವಿಶ್ವದಲ್ಲಿ ಯಾವುದೋ ಒಂದು ರಾಜ್ಯ ಇಲ್ಲ ಸ್ಟೇಟ್ ಒಂದು ಸಿಟಿ ಇಲ್ಲ, ಅಲ್ಲಿ 25 ಲಕ್ಷ ಜನ ಟೆಕ್ನಾಲಜಿ ಕೆಲಸ ಮಾಡ್ತಾರೆ. 67,000 IT-BT ಕಂಪನೀಸ್ಗಳಿವೆ, 20,000 ಸ್ಟಾರ್ಟ್ಅಪ್ಸ್ಗಳಿವೆ, 52 ಯೂನಿಕಾರ್ನ್ಸ್ಗಳಿವೆ. ಇಲ್ಲಿ $130 ಬಿಲಿಯನ್, 11 ಲಕ್ಷ ಕೋಟಿ ಸರ್ವಿಸ್ ಎಕ್ಸ್ಪೋರ್ಟ್ಸ್ ಇದೆ. ಎಕ್ಸ್ಪೋರ್ಟ್ಸು ಏನು $100 ಬಿಲಿಯನ್ ದುಡ್ಡು ಬರುತ್ತೆ ವರ್ಷಕ್ಕೆ. 8.5 ಲಕ್ಷ ಕೋಟಿ ಆಚೆಯಿಂದ ಬರುತ್ತೆ. ಕ್ಯಾಲಿಫೋರ್ನಿಯಾಲಿ 15 ಲಕ್ಷ ಜನ ಟೆಕ್ನಾಲಜಿ ಕೆಲಸ ಮಾಡ್ತಾರೆ. ಬೆಂಗಳೂರಲ್ಲಿ 25 ಲಕ್ಷ ಜನ ಕೆಲಸ ಮಾಡ್ತಾರೆ. ವರ್ಷಕ್ಕೆ 1.5 ಲಕ್ಷದಿಂದ 2 ಲಕ್ಷ ಜನಕ್ಕೆ ಟೆಕ್ನಾಲಜಿ ಕೆಲಸ ಸಿಕ್ಕತ್ತೆ ಬೆಂಗಳೂರಲ್ಲಿ. ಆಮೇಲೆ ಬೆಂಗಳೂರು ಒಂದು BT ಸಿಟಿ ಆಗಿದೆ, ಹೈ ಟೆಕ್ನಾಲಜಿ ಸಿಟಿ ಆಗಿದೆ, ಎಲೆಕ್ಟ್ರಾನಿಕ್ ಸಿಟಿ ಆಗಿದೆ, ಎಲೆಕ್ಟ್ರಿಕಲ್ ಸಿಟಿ ಆಗಿದೆ, ಹೈಟೆಕ್ ಸಿಟಿ ಆಗಿದೆ, ಫ್ಯಾಷನ್ ಸಿಟಿ ಆಗಿದೆ. ಬೆಂಗಳೂರು 1 ಲಕ್ಷ ಜನ PhDಗಳಿವೆ.
3 ಲಕ್ಷ ಜನ ಅಮೆರಿಕನ್ ಸಿಟಿಸನ್ಸು ಈ ಭಾರತ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದಿದ್ದಾರೆ, ಇಲ್ಲೇ ಕೆಲಸ ಮಾಡ್ತಾರೆ, ಟ್ಯಾಕ್ಸ್ ಅಲ್ಲಿ ಕಟ್ಬೇಕು, ಇವಾಗ ಕಷ್ಟ ಇದೆ ಅವ್ರಿಗೆ, ಇಲ್ಲೇ ಇದ್ದಾರೆ. ಅರ್ಥ ಆಯ್ತಲ್ಲ? ಆಮೇಲೆ ಬೆಂಗಳೂರು ಭಾರತದ ಒಂದು ಸೈನ್ಸ್ ಸಿಟಿ, ಗ್ಲೋಬಲ್ ಸಿಟಿ. ಏರ್ಪೋರ್ಟ್ ಅಲ್ಲಿ 45 ಮಿಲಿಯನ್, 4.5 ಕೋಟಿ ಜನರು ಹೋಗ್ತಾರೆ. ಥರ್ಡ್ ಲಾರ್ಜೆಸ್ಟ್ ಏರ್ಪೋರ್ಟ್ ಇನ್ ಇಂಡಿಯಾ. ಈ ತರ ಒಂದು ಸಿಟಿ ನಾವು ಟ್ಯಾಕ್ಸ್ ಕಟ್ಟೋದು ಏನು 55-60% ಕರ್ನಾಟಕ ಟ್ಯಾಕ್ಸ್ ಕೊಡ್ತೀವಿ, 55% ಕರ್ನಾಟಕ GDP ಇದೆ. ಅರ್ಥ ಆಯ್ತಲ್ಲ?